ಆಚರಣೆ. ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಐರೇಯಾಣಂ ನಮೋ ವಜ್ಜಾಯಾಣಂ ಲೋ ಸೋಸ. ತತ್ವಚರ್ಚೆಯ ಇವತ್ತಿನ ಸಮಯದಲ್ಲಿ ವಿಶೇಷವಾಗಿ ಕೆಲವು ಪ್ರಶ್ನೆಗಳನ್ನು ಧರಿಸಿ ಇನ್ನೂ ಪ್ರಶ್ನೆಗಳಿವೆ. ಮೊದಲನೇ ಪ್ರಶ್ನೆ, ಅಹಂಕಾರ ಕಡಿಮೆ ಇರೋದು ಹೇಗೆ ಅಂತ. ಕಷಾಯಗಳ ಬಗ್ಗೆ ನಾವು ಹಿಂದೆ ವಿಸ್ತಾರವಾಗಿ ಚರ್ಚೆ ಮಾಡಿದ್ವಿ. ಎಲ್ಲ ಸೇರಿ ಎಲ್ಲ ಜೊತೆಗೂಡಿ ಇದರಲ್ಲಿ ನಾವು ವಿಚಾರವನ್ನ ಹೇಳ್ತೇವೆ. ಕಷಾಯಗಳ ನಿವೃತ್ತಿ ತತ್ವಜ್ಞಾನದಿಂದ. ನಿವೃತ್ತಿ ಅಂದ ತಕ್ಷಣ ಇಲ್ಲಿ ಸಮಸ್ಯೆ ಏನಾಗುತ್ತೆ, ಬಿಟ್ಟು ಬಿಡೋದು, ಕಷಾಯಗಳನ್ನ ಬಿಟ್ಟು ಬಿಡೋದು ಹೇಳಿದಾಗ ನಮಗೇನು ಭ್ರಮೆ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ಜೀವನದಿಂದ ಕ್ರೋಧ ಮಾನ್ ಮಾಯ ಲೋಭ ಹೊರಟೋಗುತ್ತೆ. ನಾವು ಗೃಹಸ್ಥರಾಗಿ ಇರುವಂತಹ ನಮ್ಮ ಯಾವ ಗೃಹಸ್ಥ ಭೂಮಿಕೆ ಇದೆ, ಈ ಭೂಮಿಕೆಯಲ್ಲಿ ನಾವು ಆಲ್ರೆಡಿ ಒಪ್ಕೊಳ್ಬೇಕಾಗಿರೋ ವಿಚಾರ ಏನಂತ ಹೇಳಿದ್ರೆ, ನಮ್ಮ ಭೂಮಿಕೆಗೆ ಯೋಗ್ಯವಾದಂತಹ ಕ್ರೋಧ ಮಾನ್ ಮಾಯಾ ಲೋಭಗಳು ನಿಯಮದಿಂದ ಇರುತ್ತೆ. ಈ ಪ್ರಶ್ನೆ ಮತ್ತೊಂದು ಸಲ ಬಂದಿರೋದಕ್ಕೆ ನಾನು ಈ ವಿಚಾರವನ್ನು ಹೇಳಿದೆ. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಯಾವ ಈ ಗೃಹಸ್ಥಾವಸ್ಥೆ ಇದೆ, ಅವಸ್ಥೆಗೆ ಯೋಗ್ಯವಾದಂತಹ ಸೂಕ್ತವಾದಂತಹ ಯಾವ ಅಪ್ರತ್ಯಾಖ್ಯಾನ್ ಪ್ರತ್ಯಾಖ್ಯಾನ್ ಸಂಜ್ವಲನ ಕ್ರೋಧ ಮಾನ್ ಮಾಯ ಲೋಭಗಳಿದೆ, ಅದು ಇರುತ್ತೆ ಅಲ್ಲ, ನಿಯಮದಿಂದ ಇರುತ್ತೆ. ನಾನು ಗೃಹಸ್ಥಾವಸ್ಥೆಯಲ್ಲಿ ಇದ್ದುಬಿಟ್ಟು ನನಗೆ ಸಂಪೂರ್ಣವಾಗಿ ಕ್ರೋಧ ಮಾನ್ ಮಾಯ ಲೋಭ ಹೊರಟೋಗಿದೆ ಅಂತ ಯಾರಾದ್ರೂ ಹೇಳ್ತಾ ಇದ್ರೆ ಅವನು ಸುಳ್ಳು ಹೇಳ್ತಾ ಇದ್ದಾನೆ ಅಥವಾ ಅಸತ್ಯನ ಹೇಳ್ತಾ ಇದ್ದಾನೆ. ಈ ರೀತಿ ಸಾಧ್ಯ ಇಲ್ಲ, ಇಂಪಾಸಿಬಲ್ ಇದೆ. ಗೃಹಸ್ಥಾವಸ್ಥೆಯಲ್ಲಿ ಇದ್ದೀವಿ ಅಂತ ಹೇಳಿದಾಗ ಗೃಹಸ್ಥಾವಸ್ಥೆಯಲ್ಲಿ ಯಾವ ರೀತಿಯಾದ ಕ್ರೋಧಮಾನ್ ಮಾಯ ಲೋಭಗಳಿರುತ್ತೆ ಅದು ಇದ್ದೇ ಇರುತ್ತೆ. ಯಾವ ರೀತಿಯಾಗಿರುತ್ತೆ, ಅನಂತಾನುಬಂಧಿ ಕ್ರೋಧಮಾನ್ ಮಾಯ ಲೋಭ ಇರೋದಿಲ್ಲ. ಒಂದು ವೇಳೆ ನಮಗೆ ಅನಂತಾನುಬಂಧಿ ಕ್ರೋಧಮಾನ್ ಮಾಯ ಲೋಭ ಬರ್ತಾ ಇದೆ ಅಂದ್ರೆ ನಾವೇನಾದ್ರೂ ಅಪರಾಧ ಮಾಡ್ತೇವೆ. ಅರ್ಥ ಆಗ್ತದೆ? ಅನಂತಾನುಬಂಧಿ ಕ್ರೋಧಮಾನ್ ಮಾಯ ಲೋಭವನ್ನ ನಾವು ಮಾಡ್ತಾ ಇದ್ರೆ ನಾವು ಖಂಡಿತವಾಗಿಯೂ ಅಪರಾಧ ಮಾಡ್ತಾ ಇದ್ದೇವೆ. ಆದ್ರೆ ಅಪ್ರತ್ಯಾಖ್ಯಾನ್ ಪ್ರತ್ಯಾಖ್ಯಾನ್ ಸಂಜ್ವಲನ್ ಕ್ರೋಧಮಾನ್ ಮಾಯ ಲೋಭ ಬರ್ತಾ ಇದೆ ಅಂದ್ರೆ ಅಪರಾಧ ಮಾಡ್ತಾ ಇಲ್ಲ. ಹಾಗಾದ್ರೆ ತುಂಬಾ ಒಳ್ಳೆ ಕೆಲಸ ಮಾಡ್ತಿದೀವೇನು? ಈ ಒಳ್ಳೆ ಕೆಲಸ ಮಾಡ್ತಿಲ್ಲ, ದೋಷ ಇದೆ ಅದು, ಆದ್ರೆ ಅಪರಾಧ ಇಲ್ಲ. ಅಪರಾಧ ಯಾವ್ದಕ್ಕಂತೇವೆ, ಯಾವುದು ಭೂಮಿಕೆಗೆ ಯೋಗ್ಯವಾಗಿಲ್ಲ. ಈಗ ಪಂಚಮ ಗುಣಸ್ಥಾನ ಇದೆ ಅಂತ ಹೇಳಿದ್ರೆ ಅಲ್ಲಿ ಅಪ್ರತ್ಯಾಖ್ಯಾನ ಕ್ರೋಧಮಾನ್ ಮಾಯ ಲೋಭನೂ ಬರಬಾರ್ದು. ಆದ್ರೆ ಪಂಚಮ ಗುಣಸ್ಥಾನ ವರ್ತಿ ನನಗೆ ಸಂಜೋಲನ ಕ್ರೋಧಮಾನ್ ಮಾಯ ಲೋಭ ಬರ್ತಾ ಇದೆ, ಅದ್ ಯಾಕೆ ಬರ್ತಾ ಇದೆ, ಅದನ್ನ ಹೆಂಗ್ ಬಿಡ್ಲಿ ನಾನು ಅಂತ ಪ್ರಯತ್ನ ಮಾಡಿದ್ರೆ ಅದು ಭೂಮಿಕೆಗೆ ಯೋಗ್ಯ ಇಲ್ಲ. ಮೊದಲನೇದು ನಾವು ಏನ್ ನಿರ್ಣಯ ಮಾಡೋದಿದೆ, ನಮಗೆ ಅನಂತ ಅನುಬಂಧಿ ಯಾವ ಕ್ರೋಧ ಇದೆ ಆ ಅನಂತ ಸಂಸಾರಕ್ಕೆ ಕಾರಣ ಆಗುವಂತಹ ಕ್ರೋಧಮಾನ್ ಮಾಯ ಲೋಭಗಳು ಇರಬಾರ್ದು.
ಅನಂತ ಅನುಬಂಧ ಇದೆ ಅಂತ ಹೆಂಗ್ ತಿಳ್ಕೊಳ್ಳೋದು ನಾವು? ಹಿಂದೆ ನಾವು ಚರ್ಚೆ ಮಾಡಿದ್ದೇವೆ ಕ್ರೋಧಮಾನ್ ಮಾಯ ಲೋಭಗಳ ಬಗ್ಗೆ, 25 ಕಷಾಯಗಳ ಬಗ್ಗೆ. ಅದನ್ನೆಲ್ಲ ಜ್ಞಾಪಿಸ್ಕೊಳ್ಳೋದು. ಅನಂತ ಅನುಬಂಧ ಅಂದ್ರೆ ಅನಂತ ಸಂಸಾರಕ್ಕೆ ಕಾರಣ ಇರೋದು. ಅನಂತ ಸಂಸಾರಕ್ಕೆ ಕಾರಣ ಇರೋದು ಅಂದ್ರೆ ಮಿಥ್ಯಾತ್ವದ ಜೊತೆಗೆ ಯಾವ ಕ್ರೋಧಮಾನ್ ಮಾಯ ಲೋಭಗಳಿದೆ ಅದಕ್ಕೆ ನಾವು ಅನಂತಾನುಬಂಧಿ ಕ್ರೋಧಮಾನ್ ಮಾಯ ಲೋಭ ಅಂತ ಕರಿತೇವೆ. ಸಮ್ಯಕ್ತ್ವದ ಜೊತೆಗೆ ಯಾವ ಕ್ರೋಧಮಾನ್ ಮಾಯ ಲೋಭಗಳಿದೆ ಅದು ಅನಂತ ಸಂಸಾರಕ್ಕೆ ಕಾರಣ ಆಗೋದಿಲ್ಲ. ಮಿಥ್ಯಾತ್ವದ ಜೊತೆಗಿರುವಂತಹ ಕ್ರೋಧಮಾನ್ ಮಾಯ ಲೋಭಗಳು ಅಧಿಕ ಹಾನಿಕಾರಕ ಇದೆ. ಹಾಗಾಗಿ ಅಜ್ಞಾನ ಬಿಡಬೇಕು. ಅಜ್ಞಾನ ಬಿಡೋದಿದೆ. ಲೋಭ ಅಹಂಕಾರಗಳು ಹೋಗಬೇಕಾದ್ರೆ ಒಂದು ಉಪಾಯ ಇದೆ, ಅದು ತತ್ವಜ್ಞಾನ ಇದೆ. ನಮಗೇನನ್ಸತ್ತೆ, ಏನಾದ್ರೂ ಬಾಹ್ಯ ಉಪಾಯ ನಮಗ್ ಸಿಕ್ಬಿಟ್ರೆ ಸಮಸ್ಯೆ ಏನಿದೆ, ನಾವು ಯಾವಾಗ ಧರ್ಮಕ್ಷೇತ್ರದಲ್ಲಿ ಉನ್ನತಿಯನ್ನ ಕಾಣ್ಕೊಳ್ಳಿಕ್ಕೆ ಇಷ್ಟಪಡ್ತೇವೆ ಅದಕ್ಕೆ ಯಾವ್ದಾದ್ರೂ ನಾವು ಬಾಹ್ಯ ಉಪಾಯವನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತೇವೆ. ಯಾಕಂದ್ರೆ ನಮಗೆ ಎಲ್ಲಾ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಎಲ್ಲಿ ಕಾಣಿಸುತ್ತೆ ಅಂದ್ರೆ ಹೊರಗಡೆ. ನಮ್ಗೇನ್ ಪ್ರಾಬ್ಲಮ್ಗಳಿದೆ, ನಮ್ಗೆ ಅನಾದಿ ಕಾಲದಿಂದ ಏನ್ ಅಭ್ಯಾಸ ಆಗಿದೆ, ಪ್ರತಿಯೊಂದು ಸಮಸ್ಯೆಯ ಪರಿಹಾರವನ್ನ ನಾವು ಹೊರಗಡೆ ಹುಡುಕ್ಲಿಕ್ಕೆ ಇಷ್ಟಪಡ್ತೇವೆ. ಯಾಕಂದ್ರೆ ಹೊರಗಡೆನೆ ಹುಡುಕಿ ಅಭ್ಯಾಸ ಇದೆ ನಮಗೆ. ಬಾಹ್ಯ ಯಾವ ಪ್ರಪಂಚ ಇದೆ ಹೊರಗಡೆಗೆ, ಅಲ್ಲಿ ಅದರ ಒಂದು ಪರಿಹಾರವನ್ನ ನಾವು ಹುಡುಕ್ತಾ ಇರ್ತೇವೆ. ಆದ್ರೆ ನಿಜವಾಗಿ ಅಹಂಕಾರ, ಲೋಭ, ಮಾಯಾಚಾರ ಇವೆಲ್ಲವನ್ನ ನಾವು ಬಿಡ್ಬೇಕಾದ್ರೆ ಇದಕ್ಕೆ ಹೊರಗಡೆ ಎಲ್ಲೂ ಉಪಾಯ ಇಲ್ಲ. ಅನೇಕ ಜನ ಪ್ರಪಂಚದಲ್ಲಿ ಕ್ರೋಧವನ್ನ ಬಿಡ್ಲಿಕ್ಕೆ, ಮಾಯಾಚಾರವನ್ನ ಬಿಡ್ಲಿಕ್ಕೆ, ಅಹಂಕಾರವನ್ನ ಬಿಡ್ಲಿಕ್ಕೆ ಅನೇಕ ಉಪಾಯಗಳನ್ನ ಹೇಳ್ಬೋದು. ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಮ್ಗೆ ಅನೇಕ ಟಿಪ್ಸ್ಗಳು ಸಿಕ್ಬಿಡುತ್ತೆ. ಬಟ್ ಇಟ್ ಈಸ್ ನಾಟ್ ದ್ಯಾಟ್ ಈಸಿ. ಅಷ್ಟು ಸುಲಭ ಇಲ್ಲ ಇದು. ಏನ ಒಂದೇ ಟಿಪ್ಗಳನ್ನ ತಗೊಂಡು ನಾವು ಅಹಂಕಾರವನ್ನ ಬಿಡೋದಾಗಿದ್ದಿದ್ರೆ ಪ್ರಪಂಚದಲ್ಲಿ ಇಷ್ಟೊಂದು ಅಹಂಕಾರ ಕಾಣಿಸ್ತಾನೆ ಇರಲಿಲ್ಲ. ಹಾಗಾದ್ರೆ ಸಮಸ್ಯೆ ಏನಿದೆ? ಸಮಸ್ಯೆ ಅಹಂಕಾರ ಅಂದ್ರೆ ಏನು ಅನ್ನೋದನ್ನೇ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಲೋಭ ಅಂದ್ರೆ ಏನು ಅನ್ನೋದೇ ನಾವು ಅರ್ಥ ಮಾಡ್ಕೋತಾ ಇಲ್ಲ. ಲೋಭ, ಅಹಂಕಾರ ಪ್ರತಿಯೊಂದು ಕಷಾಯ ಅಜ್ಞಾನದಿಂದ ಉತ್ಪನ್ನ ಆಗುತ್ತೆ. ಅಜ್ಞಾನದಲ್ಲೂ ಕೆಟಗರಿಗಳಿದೆ. ಅದು ಮಿಥ್ಯಾ ಅಜ್ಞಾನ ಇದೆಯೋ ಅಥವಾ ಸಮ್ಯಕ್ ಅಜ್ಞಾನ. ಸಮ್ಯಕ್ತ್ವದಲ್ಲೂ ಅಜ್ಞಾನ ಇರುತ್ತೆ, ಅದಕ್ಕೆ ನಾವು ಅಲ್ಪ ಜ್ಞಾನ ಅಂತ ಕರಿತೇವೆ. ಯಾವ ರೀತಿಯಾದ ಅಜ್ಞಾನ ಇದೆ ಆ ರೀತಿಯಾದ ಕಷಾಯಗಳು ಉತ್ಪತ್ತಿ ಆಗುತ್ತೆ. ಇದರ ಅರ್ಥ ಏನಾಯ್ತು? ಜ್ಞಾನ ಎಲ್ಲಿದೆ ಅಲ್ಲಿ ಕಷಾಯ ಇಲ್ಲ, ಅಜ್ಞಾನ ಎಲ್ಲಿದೆ ಅಲ್ಲಿಯೇ ಕಷಾಯಗಳು ಉತ್ಪತ್ತಿ ಆಗುತ್ತೆ. ಇದು ಮೂಲ ಮಂತ್ರ ಇದೆ. ಅದು ಮಿಥ್ಯಾತ್ವ ಇರ್ಬೋದು ಅಥವಾ ಅಲ್ಪ ಜ್ಞಾನ ಇರ್ಬೋದು. ಎಲ್ಲಿವರೆಗೆ ಅಜ್ಞಾನ ಇದೆ ಅಲ್ಲಿವರೆಗೆ ಕಷಾಯಗಳು ಉತ್ಪತ್ತಿ ಇದೆ. ಯಾವಾಗ ಅಜ್ಞಾನ ದೂರ ಆಗುತ್ತೆ ಆಗ ಕಷಾಯಗಳ ಉತ್ಪತ್ತಿ ಕೂಡ ನಿಂತು ಹೋಗುತ್ತೆ. ಹಾಗಾಗಿ ಕಷಾಯಗಳನ್ನ ಸೀಮಿತಗೊಳಿಸ್ಲಿಕ್ಕೆ ಅಥವಾ ನಾಶ ಮಾಡಲಿಕ್ಕೆ ಒಂದೇ ಉಪಾಯ ಇದೆ, ಅದು ತತ್ವಜ್ಞಾನ. ನಮ್ಮ ಅರಿವು, ನಮ್ಮ ತತ್ವದ ಪ್ರತಿ ನಮ್ಮ ಯಾವ ಜ್ಞಾನ ಇದೆ ಅದು ಎಷ್ಟೆಷ್ಟು ಆಳವಾಗ್ತಾ ಹೋಗುತ್ತೆ, ಎಷ್ಟೆಷ್ಟು ದೃಢವಾಗ್ತಾ ಹೋಗುತ್ತೆ, ಅರಿವು ಎಷ್ಟೆಷ್ಟು ಜಾಸ್ತಿ ಆಗ್ಲಿಕ್ಕೆ ಶುರು ಆಗುತ್ತೆ, ಅಷ್ಟಷ್ಟು ಕಷಾಯಗಳಲ್ಲಿ ಮಂದತೆ ಕಂಡು ಬರುತ್ತೆ. ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ, ಅಟ್ಲೀಸ್ಟ್ ಸ್ವಾಧ್ಯಾಯ ಮಾಡುವಂತಹ ಸಮಯದಲ್ಲಾದ್ರೂ ನಮ್ಮ ಕಷಾಯಗಳು ತುಂಬಾ ಮಂದ ಇರುತ್ತೆ. ಯಾಕೆ ಮಂದ ಇರುತ್ತೆ? ಜ್ಞಾನ ಕಷಾಯಗಳನ್ನ ಉತ್ಪತ್ತಿ ಆಗ್ಲಿಕ್ಕೆ ಬಿಡೋದಿಲ್ಲ. ಅರ್ಥ ಆಗುತ್ತೆ? ಜ್ಞಾನ ಜಾಗೃತ ಇದೆ ಸ್ವಾಧ್ಯಾಯ ಮಾಡೋ ಸಮಯದಲ್ಲಿ. ಹಾಗಾಗಿ ಆ ಯಾವ ಜಾಗೃತವಾದ ಜ್ಞಾನ ಇದೆ ಅದು ಕಷಾಯಗಳನ್ನು ಮಾಡ್ಲಿಕ್ಕೆ ಬಿಡೋದಿಲ್ಲ. ಆದ್ರೆ ಯಾವಾಗ ಜ್ಞಾನ ಸುಪ್ತ ಇದೆ, ಅಜ್ಞಾನದ ಒಂದು ಮುಖ್ಯತೆ ಇದೆ, ಅಜ್ಞಾನ ಯಾವಾಗ ತನ್ನ ಫೋಕಸ್ ಆಗಿ ನಿಂತಿದೆ ಆಗ ಅದು ಕಷಾಯಗಳನ್ನ ಉತ್ಪನ್ನ ಮಾಡಿಸುತ್ತೆ.
ಹಾಗಾಗಿ ಕಷಾಯಗಳು ತನ್ನಿಂದ ತಾನೇ ಉತ್ಪನ್ನ ಆಗೋದಿಲ್ಲ, ಕಷಾಯಗಳ ಅಜ್ಞಾನದಿಂದ ಉತ್ಪನ್ನ ಆಗುತ್ತೆ. ಹಾಗಾಗಿ ತತ್ವಜ್ಞಾನ ಎಷ್ಟೆಷ್ಟು ನಮಗೆ ದೃಢ ಆಗ್ತಾ ಹೋಗುತ್ತೆ, ನಮ್ಮ ಅರಿವು ಎಷ್ಟೆಷ್ಟು ಅಧಿಕವಾಗ್ತಾ ಹೋಗುತ್ತೆ, ಅಷ್ಟಷ್ಟು ಕಷಾಯಗಳಲ್ಲಿ ಮಂದತೆ ಕಂಡು ಬರುತ್ತೆ. ಕಳೆದ ಹಲವು ದಿನಗಳಿಂದ ನಾವು ಸ್ವಾಧ್ಯಾಯ ಮಾಡುವಾಗ ಎಲ್ಲರ ಗಮನಕ್ಕೆ ಬಂದಿರ್ಬೋದು, 6 ತಿಂಗಳ ಹಿಂದೆ ನಮ್ಮ ಕಷಾಯಗಳು ಯಾವ ರೀತಿಯಾಗಿತ್ತು ಆ ರೀತಿಯಾದ ಕಷಾಯಗಳು ಇವಾಗಿಲ್ಲ. ಏನಾಯ್ತು ಅಲ್ಟಿಮೇಟ್ಲಿ? ಯಾರಿಗೆ ಈ ರೀತಿ ಅನುಭವಕ್ಕೆ ಬರ್ತಾ ಇದೆ ಅವರು ನಾನು ಏನ್ ಹೇಳ್ತಾ ಇದ್ದೀನಿ ಅದರ ಜೊತೆ ಕನೆಕ್ಟ್ ಮಾಡಬಹುದು. ಯಾರು ಸ್ವಾಧ್ಯಾಯದಲ್ಲಿ ತಲ್ಲೀನರಾಗಿ ತನ್ಮಯನಾಗಿ ಮಗ್ನವಾಗಿ, ಎಷ್ಟು ನಾವು ದಿನಗಳಿಂದ ಸ್ವಾಧ್ಯಾಯ ಮಾಡ್ತಿದ್ದೇವೆ ಅಷ್ಟು ದಿನಗಳಿಂದ ಮಗ್ನವಾಗಿ ಸ್ವಾಧ್ಯಾಯ ಮಾಡಿದ್ದೇ ಆದ್ರೆ ಅವರೆಲ್ಲರ ಜೀವನದಲ್ಲಿ ಒಂದು ವ್ಯತ್ಯಾಸ ಎಲ್ಲರಿಗೂ ಕಾಣ್ತಾ ಇರ್ಬೋದು. ಯಾವ ರೀತಿ ವ್ಯತ್ಯಾಸ? ಕಷಾಯಗಳಲ್ಲಿ ಮಂದತೆ. ಆ ಕಷಾಯಗಳಲ್ಲಿ ಯಾವ ಮಂದತೆ ಎಲ್ಲರಿಗೂ ಯಾವ್ದು ಅನುಭವಕ್ಕೆ ಬರ್ತಾ ಇದೆ, ಆ ಕಷಾಯಗಳ ಮಂದ ಆಗ್ಲಿಕ್ಕೆ ವಿಶೇಷವಾದ ಪ್ರಯತ್ನ ಏನ್ ಮಾಡಿದ್ವಿ ನಾವು? ಅರ್ಥ ಆಗ್ತಿದೆ? ನಮ್ಮ ಜೀವನದಲ್ಲಿ ಯಾವ ಕಷಾಯಗಳ ಮಂದತೆ ಕಾಣಿಸ್ತಾ ಇದೆ ಇತ್ತೀಚೆಗೆ, ಆ ಕಷಾಯಗಳು ಮಂದ ಆಗ್ಲಿಕ್ಕೆ ನಾವು ವಿಶೇಷವಾದ ಪ್ರಯತ್ನ ಏನೂ ಮಾಡ್ಲಿಲ್ಲ. ಆದ್ರೆ ಏನ್ ಮಾಡ್ತಿದೀವಿ? ಸ್ವಾಧ್ಯಾಯ ಮಾಡ್ತಾ ಇದ್ದೀವಿ. ಸ್ವಾಧ್ಯಾಯ ಮಾಡೋದ್ರಿಂದ ಏನಾಯ್ತು? ತತ್ವಜ್ಞಾನದ ಅರಿವು ಜಾಸ್ತಿ ಆಯ್ತು. ತತ್ವಜ್ಞಾನದ ಬಗೆಗೆ ನಮ್ಮ ಶ್ರದ್ಧೆ ದೃಢ ಆಯಿತು. ಎಷ್ಟೆಷ್ಟು ಅರಿವು ಜಾಸ್ತಿ ಆಯ್ತು, ತತ್ವದ ವಿಚಾರದ ಬಗ್ಗೆ ದೃಢತೆ ಜಾಸ್ತಿ ಆಯ್ತು, ಅಷ್ಟಷ್ಟು ಕಷಾಯಗಳಲ್ಲಿ ಮಂದತೆ ಕಾಣಿಸ್ತು. ಆದ್ರೆ ಇನ್ನೂ ದೃಢತೆ ಸಾಲ್ತಾ ಇಲ್ಲ, ಇನ್ನೂ ದೃಢ ಆಗಬೇಕಿದೆ. ಇದಂ ಏವ ಈದೃಶಂ ಚ ಏವ, ಇದೇ ರೀತಿಯಾಗಿದೆ ತತ್ವ, ಅನ್ಯ ಪ್ರಕಾರವಾಗಿ ಇಲ್ವೇ ಇಲ್ಲ. ಯಾವುದೇ ಸ್ಥಿತಿಯಲ್ಲೂ ಇಲ್ಲ, ಯಾವುದೇ ಕ್ಷೇತ್ರದಲ್ಲೂ ಇಲ್ಲ, ಯಾವುದೇ ಕಾಲದಲ್ಲೂ ಇಲ್ಲ. 100% ನಿಯಮದಿಂದ 100ಕ್ಕೆ 100ರಷ್ಟು ತತ್ವ ಹೀಗೇ ಇದೆ. ಆತ್ಮ ಹೀಗೇ ಇದೆ. ನಾನು ಜೀವದ್ರವ್ಯನೇ ಇದ್ದೇನೆ. ನಾನು ಅಮೂರ್ತಿಕ, ಅನಾದಿ, ಅನಂತ ಗುಣಗಳ ಪಿಂಡ, ಜ್ಞಾನಾನಂದ ಸ್ವರೂಪಿ ಚೈತನ್ಯ ವಸ್ತುನೇ ನಾನಿದ್ದೇನೆ. ನಾನು ಶರೀರ ಖಂಡಿತವಾಗ್ಲೂ ಇಲ್ಲ. ಇದೆಲ್ಲವೂ ಕರ್ಮೋಪಾಧಿ ಜನಿತ, ಅನಾದಿ ಸಂಯೋಗಗಳಿದೆ, ಕ್ಷಣಿಕ ಸಂಯೋಗಗಳಿದೆ. ಇದರ ಬಗ್ಗೆ ಯಾವಾಗ ದೃಢತೆ ಎಷ್ಟೆಷ್ಟು ಅಧಿಕ ಆಗುತ್ತೆ, ಸಂಯೋಗಗಳಲ್ಲಿನ ಯಾವ ನಮ್ಮ ಮಾನ್ಯತೆ ಇದೆ, ಸುಖ ಬುದ್ಧಿ ಇದೆ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅಷ್ಟಷ್ಟು ಸಹಜವಾಗಿಯೇ ನಮ್ಮ ಕಷಾಯಗಳಲ್ಲಿ ಮಂದತೆ ಕಂಡು ಬರುತ್ತೆ. ಹಾಗಾಗಿ ಕಷಾಯಗಳ ಮಂದತೆಗೋಸ್ಕರ ನಾವೇನು ವಿಶೇಷ ಪ್ರಯತ್ನ ಸೌಂಡ್ ಬರ್ತಾ ಇಲ್ಲ. ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇಲ್ಲ. ಇವಾಗ ಬರ್ತಾ ಇದೆಯಾ? ನಂಗೆ ಕೇಳ ಸರಿಯಾಗಿದೆಯಲ್ಲ? ಈಗ ಬರ್ತಾ ಇದೆ. ಈಗ ನೀವು ಮಾತಾಡಿದ್ ಗೊತ್ತಾಗ್ತಾ ಇದೆ, ಬರ್ತಾ ಇದೆ ಈಗ. ಅವಾಗ್ಲೂ ಬರ್ತಾ ಇದೆ. ನಿಮ್ಮ ವಾಲ್ಯೂಮ್ ಅನ್ನ ಸ್ವಲ್ಪ ನೋಡ್ಕೊಳ್ಳಿ. ಏನ್ ಹೇಳ್ತಾರೆ,
ಕ್ಷಾಯಿಕ ಭಾವ ಮತ್ತು ಪಾರಿಣಾಮಿಕ ಭಾವದಲ್ಲಿ ವ್ಯತ್ಯಾಸ ಏನಿದೆ? ಒಂದು ಪಾರಿಣಾಮಿಕ ಭಾವವನ್ನ ಬೇರೆ ಕಡೆಗೆ ಇಟ್ಬಿಡ್ಬೇಕು ನಾವು. ತತ್ವಾರ್ಥ ಸೂತ್ರದಲ್ಲಿ ಎರಡನೇ ಅಧ್ಯಾಯದ ಮೊದಲನೇ ಸೂತ್ರ ಇದೆಯಲ್ಲ, ಔಪಶಮಿಕ ಕ್ಷಾಯಿಕೋ ಭಾವೋ ಮಿಶ್ರಶ್ಚ ಜೀವಸ್ಯ ಸತತ್ವ ಮೋದೈಕ ಪಾರಿಣಾಮಿಕ ಉಚ್ಚ. ಆ ಸೂತ್ರದ ವಿಚಾರ ಇದೆ. ಇದು ಯಾರಿಗೆ ಪ್ರಶ್ನೆ ಗೊತ್ತಾಗ್ಲಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ. ಕ್ಷಾಯಿಕ ಭಾವ ಮತ್ತು ಪಾರಿಣಾಮಿಕ ಭಾವ 5 ಪ್ರಕಾರದ ಭಾವಗಳ ಚರ್ಚೆ ಇದೆ. ಆ ಚರ್ಚೆ ನಾವು ಮಾಡಬೇಕಾಗಿತ್ತು. ಇಲ್ಲಿ ಕ್ಷಾಯಿಕ ಭಾವ ಅಂದ್ರೆ ಒಂದು ಭಾವ ಇದೆ, ಆದ್ರೆ ಪಾರಿಣಾಮಿಕ ಭಾವ ಏನಿದೆಯಲ್ಲ ಅದನ್ನ ಸೆಪರೇಟ್ ಆಗಿ ಇಡಬೇಕು. ಯಾಕಂದ್ರೆ ಪಾರಿಣಾಮಿಕ ಭಾವ ಅಂತ ಹೆಸರಿದೆ, ಆದ್ರೆ ಎಲ್ಲಿ ಪಾರಿಣಾಮಿಕ ಭಾವ ಇದೆಯಲ್ಲ ಆ ಭಾವ ವಾಸ್ತವಿಕವಾಗಿ ಭಾವ ಅಲ್ಲ, ಅದು ಸ್ವಭಾವ ಇದೆ. ಹಾಗಾಗಿ ಇಲ್ಲಿ ಭಾವ ಶಬ್ದದ ಪ್ರಯೋಗ ಆದ್ರೂ ಭಾವ ಶಬ್ದದ ಅರ್ಥ ಬೇರೆ ಇದೆ. ಮತ್ತು ಕ್ಷಾಯಿಕ ಭಾವದಲ್ಲಿ ಏನಿದೆಯಲ್ಲ ಅದೆಲ್ಲ ಪರ್ಯಾಯ ಇದೆ. ಔಪಶಮಿಕ ಇರ್ಲಿ, ಕ್ಷಯೋಪಶಮಿಕ ಇರ್ಲಿ, ಔದಯಿಕ ಇರ್ಲಿ ಅಥವಾ ಕ್ಷಾಯಿಕ ಇರ್ಲಿ, ಇದೆಲ್ಲವೂ ಪರಿಣಾಮಗಳೇ ಇದೆ. ಪಾರಿಣಾಮಿಕ ಭಾವವನ್ನ ಮಾತ್ರ ನಾವು ಬೇರೆ ಕಡೆಗೆ ಇಡ್ಬೇಕಾಗತ್ತೆ. ನಾವೇನ್ ಮಾಡ್ತಿದೀವಿ, ಕ್ಷಾಯಿಕ ಮತ್ತು ಪಾರಿಣಾಮಿಕವನ್ನ ಒಂದು ಕಡೆಗೆ ಇಡ್ತಾ ಇದೀವಿ, ಔದಯಿಕ, ಕ್ಷಯೋಪಶಮಿಕ ಮತ್ತು ಔಪಶಮಿಕವನ್ನ ಒಂದು ಕಡೆಗೆ ಇಡ್ತಿದೀವಿ. ಯಾಕಂದ್ರೆ ಕ್ಷಾಯಿಕ ಭಾವ ಅಂದ್ರೆ ನಮ್ಗೇನ್ ಅನ್ಸುತ್ತೆ, ಅದು ಕ್ಷಾಯಿಕ ಇನ್ಯಾವತ್ತೂ ನಾಶ ಆಗೋದಿಲ್ಲ. ಬಟ್ ಕ್ಷಾಯಿಕ ಭಾವ ನಾಶ ಆಗೋದಿಲ್ಲ ಅನ್ನುವಂಥದ್ದು ಒಂದು ಅಪೇಕ್ಷೆ ಆದ್ರೆ, ಕ್ಷಾಯಿಕ ಭಾವ ಇದೆಯಲ್ಲ ಅದೊಂದು ಪರ್ಯಾಯ ಇದೆ. ಯಾವುದು ಮೊದಲು ಇರ್ಲಿಲ್ಲ ಈಗ ಪ್ರಗಟ ಆಗಿದೆ, ಅದು ಭಾವ ಇದೆ. ಆದ್ರೆ ಪಾರಿಣಾಮಿಕ ಭಾವ ಇದೆಯಲ್ಲ ಇದು ಅನಾದಿ ಅನಂತ ಇದೆ. ಕ್ಷಾಯಿಕ ಭಾವ ಸಾದಿ ಅನಂತ ಇದೆ, ಪಾರಿಣಾಮಿಕ ಭಾವ ಅನಾದಿ ಅನಂತ ಇದೆ. ಔಪಶಮಿಕ ಭಾವ ಇರ್ಲಿ, ಔದಯಿಕ ಭಾವ ಇರ್ಲಿ, ಕ್ಷಯೋಪಶಮಿಕ ಭಾವ ಇರ್ಲಿ ಅಥವಾ ಕ್ಷಾಯಿಕ ಭಾವ ಇರ್ಲಿ, ಎಲ್ಲಾ ಸಮಯದಲ್ಲೂ ಪಾರಿಣಾಮಿಕ ಭಾವ ಇದೆ. ಅರ್ಥ ಆಗತ್ತೆ? ಏಕೇಂದ್ರಿಯದಿಂದ ಸಿದ್ಧ ಪರಮೇಷ್ಠಿವರೆಗೆ ಪ್ರತಿಯೊಂದು ಜೀವದಲ್ಲೂ ಪಾರಿಣಾಮಿಕ ಭಾವ ಇದೆ. ಆದ್ರೆ ಕ್ಷಾಯಿಕ ಭಾವ ಪ್ರತಿಯೊಂದು ಜೀವದಲ್ಲೂ ಇಲ್ಲ. ಕ್ಷಾಯಿಕ ಭಾವ ಸಾದಿ ಅನಂತ ಇದೆ, ಅಂದ್ರೆ ಕ್ಷಾಯಿಕ ಭಾವ ಹಿಂದೆ ಇರ್ಲಿಲ್ಲ, ಈಗ ಪ್ರಗಟ ಆಗಿದೆ. ಆದ್ರೆ ಪಾರಿಣಾಮಿಕ ಭಾವ ಅನಾದಿ ಅನಂತ ಇದೆ. ಅಂದ್ರೆ ಪ್ರತಿಯೊಂದು ಜೀವ ದ್ರವ್ಯದ ಯಾವ ಅನಾದಿ ಅನಂತ ಶಕ್ತಿ ಇದೆ, ಅನಾದಿ ಅನಂತ ಯಾವ ಸ್ವಭಾವ ಇದೆ, ಅದು ಪಾರಿಣಾಮ. ಈಗ ಕಟ್ ಆಯ್ತು. ನೆಟ್ವರ್ಕ್ ಸಮಸ್ಯೆ ಇದೆ, ಏನಿದೆ ಅಂತ ಗೊತ್ತಿಲ್ಲ. ಏನಾಯ್ತು, ಅನಾದಿ ಅನಂತ ಯಾವ ಏನ್ ಹೇಳ್ತಾರೆ, ಅನಂತ ಜೀವ ದ್ರವ್ಯದ ಯಾವ ಸ್ವಭಾವ ಇದೆ ಅದು ಪಾರಿಣಾಮಿಕ ಭಾವ ಇದೆ. ಮತ್ತು ಯಾವಾಗ ಜೀವದ ಪುರುಷಾರ್ಥದಿಂದ ಜೀವ ದ್ರವ್ಯದಲ್ಲಿ ಯಾವಾಗ ಆ ಸ್ವಭಾವದ ಪ್ರಕಟತೆ ಆಗುತ್ತೆ, ಆ ಸ್ವಭಾವದ ಪ್ರಕಟತೆಗೆ ನಾವೇನಂತ ಕರಿತೀವಿ, ಕ್ಷಾಯಿಕ ಭಾವ ಅಂತ ಕರಿತೀವಿ. ಆ ಸ್ವಭಾವದ ಪ್ರಕಟತೆ ಕ್ಷಾಯಿಕ ಭಾವ ಇದೆ. ಆದ್ರೆ ಆ ಸ್ವಯಂ ಯಾವ ಸ್ವಭಾವ ಇದೆ, ಅನಾದಿ ಅನಂತ ಸ್ವಭಾವ, ಅದು ಪಾರಿಣಾಮಿಕ ಭಾವ ಇದೆ. ಆಮೇಲೆ ಉದಯಾಭಾವಿ ನಿರ್ಜರೆ. ಉದಯಾಭಾವಿ ನಿರ್ಜರೆ ಅಂದ್ರೆ ಏನು? ಶಬ್ದನೇ ಹೇಳ್ತಾ ಇದ್ದಿಲ್ಲ, ಉದಯ ಅಭಾವ. ಉದಯ ಅಭಾವ ಅಂದ್ರೆ ಏನು? ಎಲ್ಲಿ ಕರ್ಮದ ಉದಯ ಇಲ್ಲ. ಉದಯಾಭಾವ ಅಂದ್ರೆ ಏನು? ಎಲ್ಲಿ ಕರ್ಮದ ಉದಯದ ಅಭಾವ ಇದೆ, ಅಂದ್ರೆ ಉದಯ ಎಲ್ಲಿ ಇಲ್ಲ, ಕರ್ಮದ ಉದಯ ಇಲ್ಲ. ಕರ್ಮದ ಉದಯ ಇಲ್ಲ ಅಂದ್ರೆ ಮೋಕ್ಷ ಐತೇನು? ಇಲ್ಲ, ಕರ್ಮದ ಉದಯ ಇಲ್ಲ ಅಷ್ಟೇ. ಆದ್ರೆ ಸತ್ತಾವಸ್ಥೆಯಲ್ಲಿ ಕರ್ಮಗಳಿದೆಯಲ್ಲ, ಏನ್ ಹೇಳ್ತಾರೆ, ಉದಯಾಭಾವಿ ನಿರ್ಜರೆ. ಕರ್ಮ ಉದಯದಲ್ಲಿ ಬಂದಿಲ್ಲ, ಆದ್ರೆ ಸತ್ತಾವಸ್ಥೆಯಲ್ಲಿ ಕರ್ಮಗಳಿದೆ. ಅನೇಕ ಸಲ ಏನಾಗುತ್ತೆ, ಕರ್ಮ ಉದಯಕ್ಕೆ ಬರ್ದೇನೆ ನಿರ್ಜರೆ ಆಗುತ್ತೆ. ಉದಯಕ್ಕೆ ಬರ್ದೇನೆ ನಿರ್ಜರೆ ಹೆಂಗಾಗುತ್ತೆ? ಅನೇಕ ಸಲ ಜೀವದ ಒಂದು ಪುರುಷಾರ್ಥದಿಂದ
20 ವರ್ಷಗಳ ಆದ್ಮೇಲೆ ಉದಯಕ್ಕೆ ಬರುವಂತಹ ಯಾವ ಕರ್ಮ ಇದೆ ಅದನ್ನ ಇವತ್ತೇ ಉದಯಕ್ಕೆ ತಂದು ನಿರ್ಜರೆ ಮಾಡಿಬಿಡ್ತಾರೆ ತಪಸ್ಸಿನ ಮೂಲಕ. ಏನ ಸಮುದ್ಘಾತ ಆಗುತ್ತಲ್ಲ, ಕೇವಲಿ ಸಮುದ್ಘಾತ. ಕೇವಲಿ ಸಮುದ್ಘಾತ ಆಗುವಾಗಿಂತಹ ವಿಚಾರಗಳಾಗುತ್ತೆ. ಅನೇಕ ಸಲ ತಪಸ್ಸಿನ ಮೂಲಕ ಯಾವ ಕರ್ಮಗಳ ಉದಯ ಇರಲಿಲ್ಲ ಆ ಕರ್ಮಗಳು ಕೂಡ ಉದಯಕ್ಕೆ ಬಂದು ನಿರ್ಜರೆ ಆಗಿ ಹೊರಟೋಗ್ಬಿಡುತ್ತೆ. ತಪಸ್ಸಿನ ಯಾವ ಪ್ರಭಾವ ಇದೆ ಅದರಿಂದ ಆಗುತ್ತೆ. ಅಂದ್ರೆ ಕರ್ಮದ ಯಾವ ಏನ್ ಹೇಳ್ತಾರೆ ಸ್ಥಿತಿ ಇದೆ ಆ ಸ್ಥಿತಿ ಪೂರ್ತಿ ಆಗದೇನೆ ಮೊದಲೇ ಉದಯಕ್ಕೆ ಬರುವಂತಹ ಯಾವ ಒಂದು ಪುರುಷಾರ್ಥ ಇದೆ ಆ ರೀತಿಯಾದ ಪುರುಷಾರ್ಥದಿಂದ ಕರ್ಮ ಸ್ಥಿತಿಯನ್ನ ಪೂರ್ಣಗೊಳಿಸದೇನೆ ಉದಯಕ್ಕೆ ಬಂದು ಹೊರಟೋಗ್ಬಿಡುತ್ತೆ, ನಿರ್ಜರೆಯಾಗಿ ಹೊರಟೋಗ್ಬಿಡುತ್ತೆ. ಅದಕ್ಕೆ ನಾವೇನಂತೀವಿ ಉದಯಾಭಾವಿ ನಿರ್ಜರೆ. ಅರ್ಹಂತ ಪರಮೇಷ್ಠಿ ಉದಾಹರಣೆಗೆ 50 ವರ್ಷ ಇನ್ನೂ ಆಯಸ್ಸಿದೆ ಅರ್ಹಂತ ಪರಮೇಷ್ಠಿಗೆ, ಮತ್ತು ಅನ್ಯ ಎಲ್ಲಾ ಕರ್ಮಗಳ ಅವಸ್ಥಿತಿ ಕಡಿಮೆ ಆಗಿದೆ, ಆದ್ರೆ ಆಯಸ್ಸು ಯಾವ ಆಯು ಕರ್ಮ ಇದೆ ಅದರ ಸ್ಥಿತಿ ಇನ್ನೂ 50 ವರ್ಷ ಇದೆ. ಇದು ಒಂದು ಸ್ಥಿತಿ ಆಗ್ಬೋದು. ಅಥವಾ ಆಯು ಕರ್ಮದ ಸ್ಥಿತಿ ಮುಗಿದಿದೆ ಆದ್ರೆ ಅನ್ಯ 3 ಘಾತಿ ಕರ್ಮ ಅಘಾತಿ ಕರ್ಮಗಳ ಯಾವ ಸ್ಥಿತಿ ಇದೆ ಆಯು ನಾಮ ಗೋತ್ರ ಅವುಗಳ ಸ್ಥಿತಿ ಇನ್ನೂ ಅಧಿಕ ಇದೆ. ಅಂತ ಸಮಯದಲ್ಲಿ ಏನಾಗುತ್ತೆ, ಪುರುಷಾರ್ಥದಿಂದ ಅಥವಾ ಸಮುದ್ಘಾತದಿಂದ ಆ ಕರ್ಮಗಳು ಉದಯಕ್ಕೆ ಬಂದು ನಿರ್ಜರಾಗಿ ಹೊರಟೋಗುತ್ತೆ. ಇದೇ ರೀತಿ ಮುನಿಗಳ ಅವಸ್ಥೆಯಲ್ಲೂ ಕೂಡ ಅನೇಕ ಸ್ಥಿತಿಯಲ್ಲಿ ಆ ರೀತಿಯಾದ ವಿಚಾರ ನಡೆಯುತ್ತೆ. ಅದಕ್ಕೆ ಉದಯಾಭಾವಿ ಕ್ಷಯ ಅಂತ ಕರೀತಾರೆ. ಸಾಮಾನ್ಯ ತಿರ್ಗಾ ಕಟ್ಟಾಯ್ತು. ಪ್ರತಿಯೊಂದು ಅದೇ ಕಟ್ ಆಗ್ತಾ ಇದೆ. ಸಂಸಾರ ಸಾಗರದಲ್ಲಿ ಯಾವ ಮನುಷ್ಯ ಭಾವಗಳು ಎಷ್ಟಿದೆ ಅನ್ನೋದು ಪ್ರಶ್ನೆ ಸ್ಪಷ್ಟ ಆಗ್ಲಿಲ್ಲ. ಸಂಸಾರ ಸಾಗರದಲ್ಲಿ ಸೈಕಲ್ ಅಲ್ಲಿ ಮನುಷ್ಯ ಭಾವಗಳು ಸಿಗ್ತಾನೆ ಇರುತ್ತೆ. ಅದರಲ್ಲಿ ಏನಂತಾರೆ ಏಕೇಂದ್ರೀಯ ಪರ್ಯಾಯದ ಯಾವ ಪೋರ್ಷನ್ ಇದೆ ಅದು ತುಂಬಾ ಜಾಸ್ತಿ ಇದೆ. ಅಂದ್ರೆ ಮೋಸ್ಟ್ ಆಫ್ ದಿ ಬರ್ತ್ಸ್ ಅಧಿಕಾಂಶ ಯಾವ ಜನ್ಮಗಳಿದೆ ಅದು ಏಕೇಂದ್ರೀಯ ಪರ್ಯಾಯದಲ್ಲಿದೆ. ರಸಪರ್ಯಾಯ ಸಿಗುವಂತಹ ಸಾದಿಕ್ 2000 ಸಾಗರ್ ಅಂತ ನಾವೇನು ಹೇಳ್ತೀವಿ, 2000 ವರ್ಷ ಅದು ಅಧಿಕಾಂಶ ದ ಮ್ಯಾಕ್ಸಿಮಮ್ ರಸಪರ್ಯಾಯ ಇದೆ. ಅದರಲ್ಲೂ ಯಾವ ಮನುಷ್ಯ ಪರ್ಯಾಯಗಳಿದೆ ಅದು ತುಂಬಾ ಕಡಿಮೆ ಇದೆ. ಒಂದು ಕ್ಯಾಲ್ಕುಲೇಷನ್ ಪ್ರಕಾರ 48 ಭವ ಅಂತ ಹೇಳ್ತಾರೆ, 42 ಭವಗಳಂತ ಹೇಳ್ತಾರೆ ಒಂದು ಇದರಲ್ಲಿ ಯಾವ ಸೈಕಲ್ ಇದೆ. ಮನುಷ್ಯ ಸಂಸಾರ ಸಾಗರದಲ್ಲಿ ಅಂತ ಹೇಳಿದ್ರೆ ಈ 3 ಲೋಕದಲ್ಲಿ ಯಾವ ಒಂದು ಬಾರಿಯ ಏನ್ ಹೇಳ್ತೇವೆ ನಾವು ಏನಂತ ಕರಿತೀವಿ ದ್ರವ್ಯ ಕ್ಷೇತ್ರ ಕಾಲ್ ಭಾವ ಪರಿವರ್ತನೆಗಳಿದೆಯಲ್ಲ, ಆ ಪರಿವರ್ತನೆಯ ಸೈಕಲ್ ಅಲ್ಲಿ ಒಂದು ಸಲಿ ಅಷ್ಟು ಮಾತ್ರ ಮನುಷ್ಯ ಭಾವಗಳು ಸಿಗತ್ತೆ. ಉಪಾದಾನ ಉಪಾದೇಯದ ನಾವು ಏನ್ ಚರ್ಚೆ ಮಾಡಿದ್ವಿ ಉಪಾದಾನ ನಿಮಿತ್ತದಲ್ಲಿ, ಅದೇನಕ್ಕೋಸ್ಕರ ಮಾಡಿದ್ವಿ, ಕ್ರಿಯೆಯನ್ನ ತಿಳಿಲಿಕ್ಕೆ. ಕ್ರಿಯೆಗಳೇನ್ ನಡೀತಾ ಇದೆ ಪ್ರತಿದಿನ ಆ ಕ್ರಿಯೆಗಳ ಸ್ವರೂಪವನ್ನ ತಿಳಿಲಿಕ್ಕೆ. ಉಪಾದಾನದ ನಿಮಿತ್ತದಿಂದ ಅಂದ್ರೆ ಉಪಾದಾನದ ದೃಷ್ಟಿಯಿಂದ ಯಾವ ಕ್ರಿಯೆಯನ್ನ ನೋಡ್ತೇವೆ
ಅವಾಗ ಏನು ಕ್ರಿಯೆ ನಡೆಯುತ್ತೆ ಆ ಕ್ರಿಯೆಗೆ ನಾವು ಉಪಾದೇಯ ಅಂತ ಕರಿತೇವೆ. ಏನ ಮನುಷ್ಯ ಅಥವಾ ಆತ್ಮ, ಆತ್ಮನಲ್ಲಿ ಸಮ್ಯಕ್ ದರ್ಶನ ಪ್ರಗಟ ಆಯಿತು. ಸಮ್ಯಕ್ ದರ್ಶನ ಪ್ರಗಟ ಆಗುವಂತಹ ಕ್ರಿಯೆ ನಡೀತು. ಏನ ಸಮ್ಯಕ್ ದರ್ಶನ ಅನ್ನುವಂತಹ ಕ್ರಿಯೆ ಒಂದು ಕಡೆಗಿದೆ, ಆತ್ಮ ಇನ್ನೊಂದು ಕಡೆಗಿದೆ. ಅವಾಗ ನಾವು ಆತ್ಮನಿಗೆ ಉಪಾದಾನ ಅಂತ ಕರಿತೇವೆ, ಮತ್ತೆ ಸಮ್ಯಕ್ ದರ್ಶನ ಕ್ರಿಯೆಗೆ ಉಪಾದೇಯ ಅಂತ ಕರಿತೇವೆ. ಯಾಕಂದ್ರೆ ಉಪಾದಾನದಿಂದ ಯಾವ ಕ್ರಿಯೆ ನಡೀತು ಅದಕ್ಕೆ ಉಪಾದೇಯ ಅಂತ ಕರಿತೇವೆ. ಇದರಲ್ಲಿ ಜ್ಞಾನ ಚಾರಿತ್ರ್ಯದ ಪ್ರಶ್ನೆ ಬರೋದಿಲ್ಲ. ಏನ ಇದು ವಿಚಾರ ಯಾವುದರ ಬಗ್ಗೆಗಿದೆ, ನಮ್ಮ ಯಾವ ಕರ್ಮಬಂಧ ಅಥವಾ ಚಾರಿತ್ರ ಅದಕ್ ನಾವ್ ಯಾವ ರೀತಿಯಾಗಾದ್ರೂ ಅದನ್ನ ನೋಡಬಹುದು. ಆದ್ರೆ ಇಲ್ಲಿ ವಿಚಾರದ ಚರ್ಚೆ ಯಾವ ದೃಷ್ಟಿಯಿಂದ ನಡೆದಿತ್ತು, ಕ್ರಿಯೆಯನ್ನ ಗುರುತಿಸೋ ದೃಷ್ಟಿಯಿಂದ. ನಿಮಿತ್ತದ ದೃಷ್ಟಿಯಿಂದ ನೋಡಿದಾಗ ಸಮಯ ಸಾರವನ್ನ ಓದಿ ಸಮ್ಯಕ್ ದರ್ಶನ ಆಯ್ತು. ಅವಾಗ ಸಮ್ಯಕ್ ದರ್ಶನ ಏನಾಯ್ತಲ್ಲ, ಆ ಸಮ್ಯಕ್ ದರ್ಶನಕ್ಕೆ ನೈಮಿತ್ತಿಕ ಅಂತ ಕರಿತೇವೆ. ಉಪಾದಾನದ ದೃಷ್ಟಿಯಿಂದ ಯಾವುದಕ್ಕೆ ಉಪಾದೇಯ ಅಂತ ಕರೆದಿದ್ವಿ, ಅದೇ ಕ್ರಿಯೆಗೆ ನಿಮಿತ್ತದ ದೃಷ್ಟಿಯಿಂದ ನೈಮಿತ್ತಿಕ ಅಂತ ಕರಿತೇವೆ. ಇಲ್ಲಿ ಕರ್ಮಬಂಧ ಅಥವಾ ಚಾರಿತ್ರ ಇವುಗಳನ್ನ ನೋಡ್ತಾ ಇಲ್ಲ. ಇಲ್ಲಿ ಮುಖ್ಯವಾಗಿ ಉಪಾದಾನಗತ ಯಾವ ಶಕ್ತಿ ಇದೆ ಅಂದ್ರೆ, ಪ್ರತಿಯೊಂದು ದ್ರವ್ಯದಲ್ಲಿ ಉಪಾದಾನಗತ ಯಾವ ಶಕ್ತಿ ಇದೆ ಆ ಶಕ್ತಿಯನ್ನ ನಾವು ನೋಡುವಂತಹ ದೃಷ್ಟಿಯಿಂದ, ರಾಗದ್ವೇಷವನ್ನ ಕಮ್ಮಿ ಮಾಡಿಕೊಳ್ಳುವಂತಹ ದೃಷ್ಟಿಯಿಂದ ನಾವು ನಿಮಿತ್ತಗಳ ಕಡೆಗೆ ಗಮನ ಕೊಡದೇನೆ ಉಪಾದಾನ ಶಕ್ತಿಯ ಕಡೆಗೆ ಗಮನ ಕೊಡಬೇಕು, ದ್ರವ್ಯದ ಮೂಲ ಶಕ್ತಿಯ ಕಡೆಗೆ ಗಮನ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಉಪಾದಾನ ಉಪಾದೇಯದ ಚರ್ಚೆ ನಡೆದಿದೆ. ಹಾಗಾಗಿ ಇಲ್ಲಿ ಇದನ್ನ ಕರ್ಮಬಂಧ ಚಾರಿತ್ರ ಇತ್ಯಾದಿಗಳ ಕಡೆಗೆ ಜೋಡಿಸ್ತೇನೆ. ನಾವು ಇದನ್ನ ಯಾವ ಪ್ರತಿಯೊಂದು ದ್ರವ್ಯದ ಮೂಲ ಶಕ್ತಿ ಇದೆ, ಉಪಾದಾನ ಶಕ್ತಿ ಇದೆ, ಆ ಉಪಾದಾನ ಶಕ್ತಿ ಕಡೆಗೆ ಗಮನ ಕೊಡಬೇಕು, ನಿಮಿತ್ತಗಳ ಕಡೆಗೆ ಗಮನ ಕೊಡಬಾರ್ದು. ನಿಮಿತ್ತ ಏನಾದ್ರೂ ಆಗ್ಬೋದು, ನಿಮಿತ್ತ ಕರ್ಮಬಂಧ ಆಗ್ಬೋದು, ನಿಮಿತ್ತ ನೋ ಕರ್ಮ ಆಗ್ಬೋದು, ನಿಮಿತ್ತ ಸಂಯೋಗಗಳಾಗ್ಬೋದು, ನಿಮಿತ್ತ ಏನಾದ್ರೂ ಆಗ್ಬೋದು. ಆ ನಿಮಿತ್ತಗಳ ಕಡೆಗೆ ಗಮನ ಕೊಡದೇನೆ ಯಾವ ದ್ರವ್ಯದ ಉಪಾದಾನಗತ ಶಕ್ತಿ ಇದೆ ಆ ಕಡೆಗೆ ಗಮನ ಕೊಟ್ರೆ ಕಷಾಯಗಳ ಒಂದು ಉತ್ಪತ್ತಿ ಕಡಿಮೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಈ ಚರ್ಚೆಯನ್ನ ಮಾಡಿದ್ವಿ. ಯಾವಾಗ ಕಷಾಯಗಳ ಉತ್ಪತ್ತಿ ಕಡಿಮೆ ಆಗುತ್ತೆ ಅವಾಗ ಸಹಜವಾಗಿಯೇ ಕರ್ಮಬಂಧ ಆಗೋದಿಲ್ಲ. ಸಹಜವಾಗಿಯೇ ಯಾವ ಚಾರಿತ್ರ ಇದೆ ಅದು ಕೂಡ ವೃದ್ಧಿ ಆಗುತ್ತೆ, ಕರ್ಮಬಂಧ ಕೂಡ ಆಗೋದಿಲ್ಲ. ಆ ದೃಷ್ಟಿಯಿಂದ ಅದನ್ನ ನೋಡಬಹುದು. ಉಪಾದಾನವನ್ನ ನಾವು ನೋಡೋದ್ರಿಂದ ಕರ್ಮಬಂಧ ಕಡಿಮೆ ಆಗುತ್ತೆ, ಚಾರಿತ್ರದಲ್ಲಿ ವೃದ್ಧಿ ಆಗುತ್ತೆ. ಆ ರೀತಿಯಿಂದ ಕೂಡ ಅದನ್ನ ನೋಡಬಹುದು. ಅರ್ಥ ಆಯ್ತು. ಧನ್ಯವಾದ. ಧನ್ಯವಾದಗಳು. ಇಷ್ಟು ಪ್ರಶ್ನೆಗಳಿದೆ, ಸ್ವಲ್ಪ. ಇನ್ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಈಗಲೇ ಕೇಳ್ಬೋದು. ದ್ರವ್ಯ ಸಂಗ್ರಹದ ಬಗ್ಗೆ ಕೂಡ ಪ್ರಶ್ನೆ ಇದ್ರೆ ಇವಾಗ್ಲೇ ಕೇಳ್ಬೋದು. ನಾಳೆಯಿಂದ ಪುನಃ ದೈನಂದಿನ ಸ್ವಾಧ್ಯಾಯ ಪ್ರಾರಂಭ ಆಗುತ್ತೆ. ಜಯ ಜಿನೇಂದ್ರ. ಜಯ ಜಿನೇಂದ್ರ. ಈ ಭಾವಾಶ್ರವ ಭಾವಬಂಧ ಒಂದೇ ಸಮಯದಲ್ಲಿ ಆಗತ್ತಾ? ಎರಡು ಒಂದೇ ಸಮಯದಲ್ಲಿ ಆಗುತ್ತೆ. ಭಾವ ಆಶ್ರವ ಮತ್ತು ಭಾವಬಂಧ ಎರಡನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಬೇರೆ ಬೇರೆ ಮಾಡಿದ್ದೇವೆ. ಯಾಕಂದ್ರೆ ಎರಡು ಕ್ರಿಯೆಗಳು ನಡೀತಾ ಇದೆಯಲ್ಲ. ಯಾಕಂದ್ರೆ ಬಂಧ ಅನ್ನೋದು ಪುದ್ಗಲದಲ್ಲಿ ನಡೀತಾ ಇದೆ, ಮತ್ತೆ ಭಾವ ಅನ್ನೋದು ಜೀವ ದ್ರವ್ಯದಲ್ಲಿ ನಡೀತಾ ಇದೆ. ಬಟ್ ಯಾವ ಕ್ರಿಯೆ ನಡೆಯುತ್ತೆ ಆ ಕ್ರಿಯೆ ಎರಡು ಒಂದೇ ಸಮಯದಲ್ಲಿ ನಡೆಯುತ್ತೆ. ಯಾವ ಸಮಯದಲ್ಲಿ ಭಾವಾಶ್ರವ ಉತ್ಪತ್ತಿ ಆಗುತ್ತೆ ಅದೇ ಸಮಯದಲ್ಲಿ, ಯಾಕಂದ್ರೆ ಯಾವ ಕರ್ಮಗಳಿದೆಯಲ್ಲ ಕರ್ಮ ಪರಮಾಣುಗಳು, ಈ ಪುದ್ಗಲ ಕರ್ಮ ಪರಮಾಣುಗಳು ಮೂರೂ ಲೋಕದಲ್ಲಿದೆ. ಉದಾಹರಣೆ ಕೊಡ್ತಾರಲ್ಲ, ತಿಲ್ಲದಲ್ಲಿ ತೇಲಿದ್ದಂತೆ, ಎಳ್ಳದಲ್ಲಿ ಯಾವ ರೀತಿ ಎಣ್ಣೆ ಎಲ್ಲಾ ಕಡೆಗೂ ಇದೆ,
ಆ ರೀತಿ ಲೋಕದ ಎಲ್ಲಾ ಭಾಗದಲ್ಲೂ ಕೂಡ ಕರ್ಮ ಪುದ್ಗಲ ಪರಮಾಣುಗಳಿದೆ. 14 ರಜ್ಜಲ್ಲೂ ಇದೆ. ಆ 14 ರಜ್ಜಲ್ಲೂ ಇದೆ. 14 ರಜ್ಜಲ್ಲೂ ಇದೆ. ಯಾವಾಗ ಜೀವ ಭಾವ ಮಾಡ್ತಾನೆ, ಭಾವ ಮಾಡ್ತಾ ಇದ್ದಂತೆ ಕರ್ಮ ಎಲ್ಲಿಂದನೂ ಓಡ್ಕೊಂಡ್ ಬರ್ಬೇಕಾಗಿಲ್ವಲ್ಲ. ಕರ್ಮ ಪುದ್ಗಲ ಪರಮಾಣುಗಳು ಅಲ್ಲೇ ಇದೆ. ಹೌದು, ಅಲ್ಲೇ ಇದೆ. ಎಲ್ಲಿ ಭಾವ ನಡೀತಾ ಇದೆ ಅಲ್ಲೇ ಪುದ್ಗಲ ಪರಮಾಣುಗಳಿದೆ. ಬೇರೆ ಕಡೆಯಿಂದ ಎಲ್ಲಿಂದ ಬರ್ಬೇಕಾಗಿಲ್ಲ. ಓನ್ಲಿ ಥಿಂಗ್ ಏನಾಗತ್ತೆ, ಆಶ್ರವ ಮಾಡ್ತಾ ಇದ್ದಂತೆ ಪುದ್ಗಲ ಪರಮಾಣುಗಳು ಕರ್ಮರೂಪವಾಗಿ ಪರಿಣಮಿಸ್ತವೆ. ಆ ಪರಿಣಾಮನೇ ಆಗ್ಬೇಕಾಗಿದೆ ಅಷ್ಟೇ, ಇನ್ನೇನು ಕ್ರಿಯೆ ಆಗ್ಬೇಕಾಗಿಲ್ಲ. ಎಲ್ಲಿಂದನೋ ಓಡ್ಕೊಂಡ್ ಬಂದು ಎಲ್ಲಿನೋ ಅಂಟ್ಕೋಬೇಕು ಆ ರೀತಿ ಏನಿಲ್ಲ ವಿಚಾರ. ಪರಮಾಣುಗಳೆಲ್ಲ ಅಲ್ಲೇ ಇದೆ. ಭಾವ ಆಗ್ತಾ ಇದ್ದಂತೆನೆ ಆ ಭಾವನೆಯ ನಿಮಿತ್ತದಿಂದ ಪರಮಾಣುಗಳು ಕರ್ಮರೂಪವಾಗಿ ಪರಿಣಮಿಸ್ತವೆ. ಹಾಗಾಗಿ ಸಮಯ ಒಂದೇ ಇದೆ ಎರಡರಲ್ಲೂ. ಭಾವಾಶ್ರವ ಭಾವಬಂಧ ಎರಡರ ಸಮಯ ಒಂದೇ ಇದೆ, ಸಮಯ ಭೇದ ಇಲ್ಲ ಎರಡರಲ್ಲೂ. ಜೈ ಜಿನೇಂದ್ರ, ಧನ್ಯವಾದಗಳು. ಜೈ ಜಿನೇಂದ್ರ. ಡಾಕ್ಟರ್ ಸುದರ್ಶನ, ನೀವು ಈಗ ಕರ್ಮದ ಫಲದ ಬಗ್ಗೆ ಹೇಳಿದ್ರಿ. ಅಂದ್ರೆ ಯಾವಾಗ್ಲೂ ಬರುವಂತ ಒಂದು 25 ವರ್ಷಕ್ಕೆ ಮುಂಚೆ ಬರುವಂತ ಕರ್ಮ ಮುಂಚೆನೆ ಬರುತ್ತೆ ವ್ರತ ನಿಯಮಗಳಿಂದ ಅಂತ. ಅದು ಗೃಹಸ್ಥರ ಜೀವನದಲ್ಲಿ ಹೇಗೆ, ಮುನಿಗಳ ಜೀವನದಲ್ಲಿ ಹೇಗೆ, ಯಾರಿಗೆ ಆ ಕರ್ಮ ಫಲ ಎಲ್ಲರಿಗೂ ಒಂದೇನಾ ಅನ್ನೋದು ಸ್ವಲ್ಪ ಗೊತ್ತಾಗ್ಬೇಕಿತ್ತು. ಅಲ್ಲ, ಇದು ಹೇಗಿದೆ ಅಂತ ಹೇಳಿದ್ರೆ, ಯಾವ ಯಾವ ಜೀವಿಯ ಪುರುಷಾರ್ಥ ಯಾವ್ಯಾವ ರೀತಿಯಾಗಿ ಇರುತ್ತೆ ಏನ, ಪ್ರತಿಯೊಂದು ಜೀವಿಯ ಪುರುಷಾರ್ಥ ವಿಭಿನ್ನವಾಗಿರುತ್ತೆ. ಯಾವುದೇ, ಅದಕ್ಕೆ ಜಿನ್ವಾನಿ ಏನ್ ಹೇಳುತ್ತೆ, ಧರ್ಮ ವೈಯಕ್ತಿಕವಾದದ್ದು. ಧರ್ಮವನ್ನ ನಾವು ಜನರಲೈಸ್ ಮಾಡಕ್ ಆಗೋದಿಲ್ಲ. ಇಟ್ ಕೆನಾಟ್ ಬಿ ಜನರಲೈಸ್ಡ್. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಪುರುಷಾರ್ಥ ವಿಭಿನ್ನವಾಗಿರುತ್ತೆ. ಆ ವ್ಯಕ್ತಿಯ ಪುರುಷಾರ್ಥ ಯಾವ ರೀತಿಯಾಗಿರುತ್ತೆ, ಆ ರೀತಿಯಾದ ಕರ್ಮಬಂಧದಲ್ಲಿ ವ್ಯತ್ಯಾಸ ಪ್ರತಿ ಸಮಯ ನಡೀತಾ ಇರುತ್ತೆ. 24 hours ಕರ್ಮಗಳ ಬಂಧದಲ್ಲಿ ಮತ್ತು ಬಂಧ ಆಗಿರುವಂತಹ ಕರ್ಮದಲ್ಲಿ ಪ್ರತಿ ಸಮಯ ವ್ಯತ್ಯಾಸ ಆಗ್ತಾ ಇರುತ್ತೆ. ಅಂದ್ರೆ ಹೊಸದಾಗಿ ಬಂದಾಗೋ ಕರ್ಮಗಳಲ್ಲೂ ವ್ಯತ್ಯಾಸ ಆಗ್ತಿರುತ್ತೆ, ಮತ್ತು ಆಲ್ರೆಡಿ ಯಾವ ಕರ್ಮಗಳು ಬಂದಾಗಿದೆ ಅದರಲ್ಲೂ ಪ್ರತಿ ಸಮಯ ಬದಲಾವಣೆ ಆಗ್ತಿರುತ್ತೆ. ಸೊ 24 hours ಈ ಬದಲಾವಣೆ ಅಂತೂ ನಡೀತಾನೆ ಇರುತ್ತೆ. ಈ ಬದಲಾವಣೆ ಒಂದು ವಿಶೇಷ ಕ್ರಿಯೆ ಏನ್ ನಡೆಯುತ್ತೆ ಅಂದ್ರೆ, ಯಾವ ಒಬ್ಬ ಜೀವ ಯಾವ್ದಾದ್ರೂ ಒಂದು ಸಮಯದಲ್ಲಿ ವಿಶೇಷವಾದ ಯಾವ್ದಾದ್ರೂ ಪುರುಷಾರ್ಥವನ್ನ ಮಾಡ್ತಾನೆ. ಈ ವಿಶೇಷವಾದ ಪುರುಷಾರ್ಥದಿಂದ ಏನಾಗುತ್ತೆ, ಒಂದೊಂದು ಸಲ ಔಪಶಮಿಕ ಅವಸ್ಥೆ ಪ್ರಕಟ ಆಗುತ್ತೆ. ಔಪಶಮಿಕ ಅವಸ್ಥೆ ಪ್ರಕಟ ಆದಾಗ ಕರ್ಮ ಉದಯಕ್ಕೆ ಬರ್ತಾ ಇಲ್ಲ, ಇದು ಒಂದು ಅವಸ್ಥೆ ಆಗ್ಬೋದು. ಅಥವಾ ಯಾವ್ದಾದ್ರೂ ವಿಶೇಷ ಪುರುಷಾರ್ಥದಿಂದ ಏನಾಗುತ್ತೆ, ಯಾವ್ದಾದ್ರೂ ಒಂದು ಕರ್ಮದ ಸ್ಥಿತಿ, ಲೆಟ್ಸ್ ಸೇ ಎಕ್ಸಾಂಪಲ್ ಅನ್ನು ಹೇಳಿದ್ನಲ್ಲ, 20 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು, 5 ವರ್ಷ ಇರ್ಬೋದು. 5 ವರ್ಷದ ಸ್ಥಿತಿಯನ್ನ ತಗೊಂಡು ಒಂದು ಕರ್ಮ ಬಂಧ ಆಗಿದೆ. ಆದ್ರೆ ಯಾವ್ದಾದ್ರೂ ಒಂದು ವಿಶೇಷ ಪುರುಷಾರ್ಥದಿಂದ ಏನಾಗಿತ್ತು, ಆ ಪೂರ್ವಬದ್ಧ ಕರ್ಮದ ಸ್ಥಿತಿ ಏನ್ 5 ವರ್ಷ ಇತ್ತು ಆ ಸ್ಥಿತಿ ಬದಲಾಯಿತು. 5 ವರ್ಷದ ಸ್ಥಿತಿ ಬದಲಾಗಿ ಈ ಸಮಯಕ್ಕೆ ಉದಯಕ್ಕೆ ಬಂತು. ಈಗ ಏನಾಯ್ತು, ನಾವೇನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಪೂರ್ವಬದ್ಧ ಯಾವ ಕರ್ಮಗಳಿದೆ, ಅನೇಕರಿಗೆ ಏನನ್ಸತ್ತೆ, ಒಂದು ಸಲ ಕರ್ಮ ಬಂದಾಯ್ತು ಅಂದ್ರೆ ಬಂದಾಯ್ತು, ಅದಿನ್ನು ಉದಯಕ್ಕೆ ಬಂದೇ ಹೊರಟೋಗುತ್ತೆ. ಬಟ್ ಹಾಗಾಗೋದಿಲ್ಲ. ಕರ್ಮ ಒಂದು ಸಲ ಬಂದ ಆದ್ಮೇಲೂ ಪ್ರತಿ ಸಮಯ ಅದರಲ್ಲಿ ಬದಲಾವಣೆ ಆಗ್ತಾ ಇದೆ. ಪ್ರಕೃತಿ, ಸ್ಥಿತಿ, ಅನುಭಾಗ ಎಲ್ಲವಲ್ಲೂ ಪ್ರದೇಶ, ಎಲ್ಲದರಲ್ಲೂ ಬದಲಾವಣೆ ಪ್ರತಿ ಸಮಯ ಆಗ್ತಾ ಇರುತ್ತೆ. ಅದೇ ರೀತಿಯಾದ ಒಂದು ಪರಿವರ್ತನೆ ಏನಿದೆ, ಉದಯಾಭಾವಿ ನಿರ್ಜರೆ. ಉದಯಾಭಾವಿ ನಿರ್ಜರಲ್ಲಿ ಏನಾಗುತ್ತೆ, ಸ್ಥಿತಿ ಮೊದಲೇನೆ ಉದಯಕ್ಕೆ ಬರ್ಬೋದು, ಅಥವಾ ಔಪಶಮಿಕ ಅವಸ್ಥೆ ಇದೆ, ಆ ಸಮಯದಲ್ಲಿ ಉದಯಕ್ಕೆ ಬರದೇ ಇರುವಂತ ಅವಸ್ಥೆ ಇದೆ, ಅವಾಗ ಮೊದಲೇ ಉದಯಕ್ಕೆ ಬರ್ಬೋದು. ಗೃಹಸ್ಥ ಏನಿದಾನೆ, ಗೃಹಸ್ಥನ ಯಾವ ಪುರುಷಾರ್ಥ ಇದೆ, ಮುಖ್ಯವಾಗಿ ಗೃಹಸ್ಥನ ಜೀವನದಲ್ಲಿ ಅಧಿಕವಾದ
ಈ ರೀತಿಯಾದ ಪ್ರಸಂಗಗಳು ನಡೆಯೋದಿಲ್ಲ. ಯಾಕಂದ್ರೆ ಅವನ ಪುರುಷಾರ್ಥ ತುಂಬಾ ಕಡಿಮೆ ಇರುತ್ತೆ. ಆದ್ರೂ ಕೂಡ ಚತುರ್ಥ ಪಂಚಮ ಗುಣಸ್ಥಾನವರ್ತಿ, ಮಹಾಪುರುಷಾರ್ಥಿ, ಚಕ್ರವರ್ತಿ ಸಾಮಾನ್ಯ ಜೀವಿಗಳು ಕೂಡ ಮಾಡಬಹುದು. ಅವರು ಪುರುಷಾರ್ಥ ಮಾಡಿದಾಗ ಅವ್ರ ಪುರುಷಾರ್ಥ ಎಷ್ಟಿದೆ, ಎಷ್ಟು ಪುರುಷಾರ್ಥ ಆಗುತ್ತೆ ಅಷ್ಟು ಉದಯಭಾವಿ ನಿರ್ಜರೆ ಆಗ್ಬೋದು. ಮೊದ್ಲೇನೆ ಉದಯಕ್ಕೆ ಬಂದು ಅದು ಏನ್ ಹೇಳ್ತಾರೆ, ಉದಯಕ್ಕೆ ಬಂದು ನಿರ್ಜರೆ ಆಗ್ಬೋದು. ನಾನು ಸ್ವಾಧ್ಯಾಯ ಮಾಡ್ತಾ ಇದ್ದೇನೆ, ಸ್ವಾಧ್ಯಾಯದಲ್ಲಿ ತುಂಬಾ ಅಧಿಕವಾಗಿ ನನ್ನ ಚಿತ್ತ ಏಕಾಗ್ರ ಆಗಿದೆ. ಅಷ್ಟು ಏಕಾಗ್ರ ಆದಾಗ ಏನಾಯ್ತು, ಬಹಳ ಪುರುಷಾರ್ಥ ಅಧಿಕ ಆಯ್ತು. ಅದರಿಂದ ಯಾವ್ದಾದ್ರು ಒಂದು ಪೂರ್ವಬದ್ಧ ಕರ್ಮ ಉದಯಕ್ಕೆ ಆಟೋಮೆಟಿಕ್ಲಿ ಉದಯಕ್ಕೆ ಬಂದು ನಿರ್ಜರೆಯಾಗಿ ಹೊರಟೋಗ್ಬೋದು. ಆದ್ರೆ ನಮಗೂ ಆ ನಿರ್ಜರೆಯಾಗಿ ಹೊರಟೋಗಿರೋದು ಗೊತ್ತೇ ಆಗೋದಿಲ್ವಲ್ಲ. ಯಾಕಂದ್ರೆ ನಾವು ಸ್ವಾಧ್ಯಾಯದಲ್ಲಿ ಏಕಾಗ್ರ ಆಗಿದ್ದೇವೆ, ನಮ್ಗೆ ಯಾವುದೋ ಒಂದು ಏನ್ ಹೇಳ್ತಾರೆ ಸಂಕಟ ಬರೋದಿತ್ತು, ಆ ಸಂಕಟ ರೂಪ ಕರ್ಮ ಉದಯಕ್ಕೆ ಬಂದು ಹೊರಟೇ ಹೋಯ್ತು, ನಿರ್ಜರೆಯಾಗಿ ಹೊರಟೋಯ್ತು, ಆದ್ರೆ ನಮಗ್ ಗೊತ್ತೇ ಇಲ್ಲ. ಅದೇ ರೀತಿ ಮುನಿ ಜೀವನದಲ್ಲಿ ಆಗ್ಬೋದು. ಯಾವುದೋ ಕರ್ಮ ಯಾವಾಗ್ಲೂ ಉದಯಕ್ಕೆ ಬರ್ಬೋದಿತ್ತು, ಅಧಿಕ ಫಲ ಕೊಡ್ಬೋದಿತ್ತು, ಕಡಿಮೆ ಫಲ ಕೊಡುತ್ತೆ. 100% ಫಲ ಕೊಡ್ಬೇಕಿತ್ತು, 50% ಫಲ ಕೊಟ್ಟು ಹೋಗುತ್ತೆ. ಆಕ್ಸಿಡೆಂಟ್ ಆಯ್ತು, ಏನ್ ಹೇಳ್ತಾರೆ ಜೀವ ಹೊರಟೋಗ್ಬೇಕಿತ್ತು, ಅಥವಾ ಸೀರಿಯಸ್ ಹೆಡ್ ಇಂಜುರಿ ಆಗ್ಬೇಕಿತ್ತು, ಮತ್ತೆ ಎಲ್ಲೋ ಒಂದ್ ಕೈ ಫ್ರಾಕ್ಚರೋ ಕಾಲ್ ಫ್ರಾಕ್ಚರೋ ಆಗ್ಬಿಟ್ಟು ಅಲ್ಲೇ ಮುಗ್ದೋಗುತ್ತೆ. ನಮಗ್ ಗೊತ್ತಾಗೋದಿಲ್ಲ ಅದು. ನಾವೇನ್ ಅನ್ಕೋತೀವಿ, ಆಕ್ಸಿಡೆಂಟ್ ಆಯ್ತು, ಅಯ್ಯೋ ಕಾಲ್ ಮುರಿದೋಯ್ತು ಅಂತ ನಾವ್ ಅನ್ಕೋತಾ ಇದೀವಿ. ಆದ್ರೆ ಪ್ರೊಬ್ಯಾಬ್ಲಿ ಇನ್ನೂ ದೊಡ್ಡ ಇಂಜುರಿ ಆಗ್ಬೇಕಿತ್ತು. ಆದ್ರೆ ಯಾವ್ದೋ ಕರ್ಮ ಯಾವಾಗ್ಲೂ ಉದಯಕ್ಕೆ ಬಂದು ಕಮ್ಮಿ ಅನುಭಾಗ ಶಕ್ತಿಯಲ್ಲಿ ಉದಯಕ್ಕೆ ಬಂದು ಹೊರಟೋಯ್ತು, ಯಾವುದೋ ಪುರುಷಾರ್ಥದಿಂದ. ಈ ರೀತಿಯಾದ ಕರ್ಮದ ಅವಸ್ಥೆಗಳು ಪ್ರತಿ ಸಮಯ ನಡೀತಾ ಇರುತ್ತೆ. ಕರ್ಮದಲ್ಲಿ ಯಾವಾಗ ಏನಾಗತ್ತೆ ಅಂತ ನಾವು ಗೆಸ್ ಮಾಡಕ್ ಆಗೋದಿಲ್ಲ. ನಮ್ಮ ಹತ್ರ ಅವಧಿ ಜ್ಞಾನ ಕೂಡ ಇಲ್ಲ. ಬಟ್ ನಾವು ಏನನ್ನ ಗೆಸ್ ಮಾಡ್ಬೋದು, ಏನನ್ನ ಅನುಮಾನ ಮಾಡ್ಬೋದು ಅಂತ ಹೇಳಿದ್ರೆ, ಯಾವ ರೀತಿಯಾದ ನಮ್ಮ ಪರಿಣಾಮಗಳಿದೆ, ನಮ್ಮ ಭಾವಗಳು ಯಾವ ರೀತಿಯಾಗಿದೆ ಅದನ್ನ ನಾವು ಅನುಭವಕ್ಕೆ ತರಬಹುದು. ಆ ಭಾವಕ್ಕೆ ಅನುಸಾರವಾಗಿ ಕರ್ಮಗಳಲ್ಲಿ ವ್ಯತ್ಯಾಸಗಳಾಗ್ತಾ ಇರುತ್ತೆ. ಹಾಗಾಗಿ ನಮ್ಮ ಕೈಯಲ್ಲಿ ಭಾವನೆಗಳನ್ನು ವಿಶುದ್ಧಿ ಮಾಡ್ಕೊಳ್ಳೋದು ಒಂದೇ ನಮ್ಮ ಕೈಯಲ್ಲಿದೆ. ಇನ್ನು ಉಳಿದಂತೆ ಕರ್ಮಗಳಲ್ಲಿ ಹೆಂಗೆ ವ್ಯತ್ಯಾಸ ಆಗುತ್ತೆ ಅನ್ನೋದನ್ನ ನಾವು ಅನುಭವ ಪ್ರಕಾರವಾಗಿ ಹೇಳಕ್ಕಾಗೋದಿಲ್ಲ. ಜಿನ್ವಾನಿಯಲ್ಲಿ ಯಾವ ರೀತಿಯಾಗಿ ವರ್ಣನೆ ಇದೆ ಅದರ ಪ್ರಕಾರ ನಾವು ಹೇಳ್ಬೋದು. ಜಿನ್ವಾನಿ ಹೇಳುತ್ತೆ, ಅನೇಕ ಸಲಿ ಅನೇಕ ಪ್ರಕಾರವಾಗಿ ಕರ್ಮಗಳು ಸ್ಥಿತಿ ಆಗೋಕ್ಕಿಂತ ಮುಂಚೆನೆ ಉದಯಕ್ಕೆ ಬರ್ಬೋದು. ಮುನಿಗಳ ಜೀವನದಲ್ಲಿ ಜಾಸ್ತಿ ಆಗುತ್ತೆ, ಯಾಕಂದ್ರೆ ತಪ ಮಾಡ್ತಾರೆ, ಸಂಯಮವನ್ನ ಪಾಲನೆ ಮಾಡ್ತಾರೆ, ಅಧಿಕ ಸಮಯ ಆತ್ಮ ಧ್ಯಾನದಲ್ಲಿ ಚಿತ್ತ ಏಕಾಗ್ರ ಆಗುತ್ತೆ. ಹಾಗಾಗಿ ಅವರ ಜೀವನದಲ್ಲಿ ಅಧಿಕವಾಗುತ್ತೆ. ಅಧಿಕ ಅನುಭಾಗ ಶಕ್ತಿ ಕಡಿಮೆ ಅನುಭಾಗವಾಗಿ ಉದಯಕ್ಕೆ ಬರುತ್ತೆ. ಪ್ರದೇಶ ಬಂಧ ಜಾಸ್ತಿ ಆಗಿತ್ತು, ಕಡಿಮೆ ಆಗುತ್ತೆ. ಸ್ಥಿತಿ ಜಾಸ್ತಿ ಇತ್ತು, ಕಡಿಮೆ ಆಗುತ್ತೆ. ಈಗ ಶ್ರೇಣಿಕ ರಾಜನ ಉದಾಹರಣೆ ಗೊತ್ತಿದೆಯಲ್ಲ ನಮ್ಗೆ. 7ನೇ ನರಕದ ಬಂಧ ಆಗಿತ್ತು, ಮತ್ತೆ ಕ್ಷಾಯಿಕ ಸಮ್ಯಕ್ ದರ್ಶನ ಆದ ತಕ್ಷಣ ಏನಾಯ್ತು, 1ನೇ ಸ್ವರ್ಗದಲ್ಲಿ ಕನ್ವರ್ಟ್ ಆಯ್ತು. ಏನಾಯ್ತು, ಅಲ್ಲಿ ಯಾವ ಸ್ಥಿತಿ ಇತ್ತು ಅದ್ ಸ್ಥಿತಿ ಕಡಿಮೆ ಆಯ್ತು. 7ನೇ ನರಕೆಯಲ್ಲಿ 1ನೇ ನರಕೆಯಲ್ಲಿ ಎಷ್ಟು ಸ್ಥಿತಿ ಕಡಿಮೆ ಆಯ್ತು. ಆ ಸ್ಥಿತಿ ಬಂದ ಕಡಿಮೆ ಆಯ್ತು. ಯಾವ್ದ್ರಿಂದ ಕಡಿಮೆ ಆಯ್ತು? ಪುರುಷಾರ್ಥದಿಂದ. ಯಾವ ಪುರುಷಾರ್ಥ? ಕ್ಷಾಯಿಕ ಸಮ್ಯಕ್ತ ಪಡೆಯುವಂತಹ ಪುರುಷಾರ್ಥವನ್ನ ಮಾಡ್ದ. ಅವನು ಗೃಹಸ್ಥನೇ ಇದ್ದ. ಅವನ ಜೀವನದಲ್ಲಿ ಏನಾಯ್ತು, ಆ ಸ್ಥಿತಿ ಕಡಿಮೆ ಆಯ್ತು. ಆದ್ರೆ ಪ್ರಕೃತಿ ಬಂದ ಬದಲಾಗ್ಲಿಲ್ಲ. ಯಾಕಂದ್ರೆ ಆಯು ಕರ್ಮದಲ್ಲಿ ಪ್ರಕೃತಿ ಬದಲಾಗೋದಿಲ್ಲ. ಅನ್ಯ ಕರ್ಮಗಳ ಪ್ರಕೃತಿ ಕೂಡ ಬದಲಾಗುತ್ತೆ, ಆದ್ರೆ ಆಯು ಕರ್ಮದ ಪ್ರಕೃತಿ ಬದಲಾಗೋದಿಲ್ಲ. ಹಾಗಾಗಿ ಪ್ರಕೃತಿ ಬದಲಾಗ್ಲಿಲ್ಲ, ಆದ್ರೆ ಸ್ಥಿತಿ ಬದಲಾಯಿತು. ಈ ರೀತಿಯಾಗಿ ಅನೇಕ ವ್ಯತ್ಯಾಸಗಳ ಕರ್ಮದಲ್ಲಿ ನಡೀತಾನೆ ಇರುತ್ತೆ ಪ್ರತಿ ಸಮಯ. ಹಾಗೆ ಅಂದ್ರೆ ಈಗ ನೀವೇ ಹೇಳ್ದ ಹಾಗೆ ಆಕ್ಸಿಡೆಂಟ್ ನ ಉದಾಹರಣೆ ಕೊಟ್ರಿ ಅಲ್ವಾ, ಜೀವ ಹೋಗೋದಿತ್ತು ಅಂದ್ರಿ. ಆದ್ರೆ ಜೀವ ಅದು ಆಯು ಬಂದ ಅದು ನಿಶ್ಚಿತ ಅಲ್ವಾ, ಅದು ಇಷ್ಟೇ ಅಂತ. ಮತ್ತೆ ನೀವ್ ಹೇಳ್ದಾಗೆ ಸ್ವಲ್ಪ ಇಂಜುರಿ ಜಾಸ್ತಿ ಇಂಜುರಿ ಅದು ನಮ್ಮ ಅನುಭವಗಳಿಗೆ ಬಂದಿರುತ್ತೆ. ಜೀವ ಹೋಗೋದು ಅದು ಖಂಡಿತ ಅದು ಸಾಧ್ಯ ಇಲ್ಲ ಅಲ್ವಾ, ಅದು ಹೋಗೋದಿದ್ರೆ ಹೊರಟೆ ಹೋಗುತ್ತೆ ಅಲ್ವಾ, ಅದ್ರಲ್ಲೇನು ಚೇಂಜ್ ಆಗಲ್ಲ.
ಅಲ್ಲ ಕರ್ಮದ ಹೇಳಿದ್ನಲ್ಲ, ಸ್ಥಿತಿ ಆಯು ಕರ್ಮದ ಸ್ಥಿತಿಯಲ್ಲಿ ಬದಲಾವಣೆ ಆಗುತ್ತೆ. ಈಗ 7ನೇ ನರಕದ್ದು 1ನೇ ನರಕ ಆಯ್ತು ಅಥವಾ ಸ್ಥಿತಿ ಬದಲಾಯ್ತಲ್ಲ. ಬರೀ ಸ್ಥಿತಿ ಅಂದ್ರೆ ಆಯು ಕರ್ಮ ಆಯಸ್ಸೇ ಕಡಿಮೆ ಆಯ್ತಲ್ಲ. ಅಲ್ಲಿ 33,000 ಏನು ಆಯಸ್ಸಿತ್ತು, ಇಲ್ಲಿ ಬಂದು 10,000 ಆಯ್ತು. ಆಯಸ್ಸು ಕಡಿಮೆ ಆಯ್ತಲ್ಲ. ಆಯಸ್ಸು ಅಂದ್ರೆ ಸ್ಥಿತಿ ಕಡಿಮೆ ಆಗುತ್ತೆ, ಪ್ರಕೃತಿ ಬದಲಾಗೋದಿಲ್ಲ. ನರಕದಿಂದ ಸ್ವರ್ಗದಲ್ಲಿ ಕನ್ವರ್ಟ್ ಆಗೋದಿಲ್ಲ ಆಯು ಕರ್ಮ, ಆದ್ರೆ ಸ್ಥಿತಿ ಕಡಿಮೆ ಆಗುತ್ತೆ. ಧನ್ಯವಾದಗಳು. ಜಯಚಂದ್ರ. ಶ್ರೀಜಿನವಾಣಿಯ ಜ್ಞಾನದಲ್ಲಿ ಲೋಕವು ತಿಳಿಯುವುದು. ಆ ವಾಣಿಯು ಮಸ್ತಕಕ್ಕೇರಲಿ ಸತತವು ಎಚ್ಚರ ನೀಡುವುದು. ಭಜಿಸು ದೇವ ಅರಹಂತರನು, ಸೇರಿಸು ಗುರು ನಿರ್ಗ್ರಂಥರನು, ಪಾಲಿಸು ದಯಾ ಧರ್ಮವನು, ಇದುವೇ ಮುಕ್ತಿಯ ಪಥ ಇವುದು. ಧರ್ಮದಿಂದ ಸಂಸಾರ ಸುಖ, ಧರ್ಮದಿ ದೊರೆಯುವುದು ನಿರ್ವಾಣ. ಧರ್ಮ ಪಥವನ್ನು ಸಾಧಿಸದಿದ್ದರೆ ಮನುಜನು ತಿರಿಯಂಚ ಸಮಾನ. ಶ್ರೀ ದ್ರಾವಶಂಕ ಜಿನವಾಣಿ ಸರಸ್ವತಿ ಮಾತಾ